ಸ್ಮೋಕಿ ರೂಮ್ ತೋರಿಸ್ಲಾ ಗೈಸ್ ನಿಮಗೆ. ಮೊಳಕೆ ಕಾಳು ನೆಕ್ಸ್ಟು ಈ ಥರ ಬೌಲ್ಸ್ ತೊಗೊಂಬಂದೆ. ಅವ್ರ ಬಡ್ಡೆಗೆ ಫೋನ್ ಮಾಡ್ಬಿಟ್ಟು ನನ್ನನ್ನು ಪಾರ್ಟಿ ಕೇಳೋರು ಇದ್ದಾರೆ. ನಾನು ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಏನಿದು ಅಂತ ನೋಡ್ತಿದ್ದೀರಾ, ಒಂದು 5 o'clock ನಂಗೆ ಎಚ್ಚರ ಆಯಿತು. ಅವಾಗ ಗಾಳಿಗೇನೋ ಇದು ಬಿದ್ದಿದ್ದು ಸೌಂಡ್ ಆಯಿತು. ಬಟ್ ನಾನು ಏನೂ ಇಟ್ಟಿರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬೆಳಗ್ಗೆದ್ದು ನೋಡಿದಾಗ ಗೊತ್ತಾಯಿತು ಪಾಟ್ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಮಣ್ಣೆಲ್ಲ ಜೋಡಿಸಿ ಮಣ್ಣೆಲ್ಲ ತುಂಬಿ ಅದನ್ನು ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಯಾರೋ ಸಡನ್ನಾಗಿ ನೋಡಿದ್ರೆ ಯಾರೋ ಬಂದು ಏನೋ ಬಿಸಾಕ್ಬಿಟ್ಟು ಹೋಗಿದ್ದಾರೇನೋ ಅನ್ಕೊತಾರೆ. ಬಟ್ ಇಲ್ಲ, ಬಿಕಾಸ್ ನಾನು ಮೋಸ್ಟ್ ಆಫ್ ದ ಟೈಮ್ ಎದ್ದೇ ಇರ್ತೀನಿ, ನಂಗೆ ಎಚ್ಚರ ಆಗ್ತಾನೆ ಇರುತ್ತೆ ಸ್ವಲ್ಪ ಸೌಂಡ್ ಆದರೂ ಕೂಡ. ಆ್ಯಂಡ್ ಆ್ಯಸ್ ಯೂಶುವಲ್ ಎದ್ದು ಕ್ವಿಕ್ಕಾಗಿ ಹೋಗಿ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಬರೆದು ದಿನನ ಶುರು ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ಟೈಮ್. ಗೈಸ್, ಇವತ್ತು ನಾನು ಬೇಗನೆ ಬ್ರೇಕ್ಫಾಸ್ಟ್ ತಿನ್ಕೊತಾ ಇದ್ದೀನಿ. 9:40 ಆಗಿದೆ. ಟೀ ಕುಡಿಯೋಣ ಅಂದ್ಕೊಂಡೆ ಫಸ್ಟು. ಇನ್ನೇನು ಬಿಕಾಸ್ ನೆನೆ ನೈಟು ಸ್ವಲ್ಪ ಅವಲಕ್ಕಿ ಮಿಕ್ಕಿತ್ತು ಆಯಿತಾ. ನೆನೆ ನೈಟ್ ಡಿನ್ನರ್ಗೆ ಅಂತ ಮಾಡಿದ್ದೆ, ಒಂದಿಷ್ಟು ಮಿಕ್ಕಿತ್ತು. ಸೊ ಹೆಂಗಿದ್ರು ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಎಗ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಟೀ ಕುಡಿಬೇಕನ್ಸಿದ್ರೆ ಕುಡಿತೀನಿ, ಇಲ್ಲಾಂದರೆ ನೋಡುವ. ನನಗಂತೂ ನೆನೆ ಮಧ್ಯಾಹ್ನದಿಂದನೇ ಫುಲ್ ಟಯರ್ಡ್ನೆಸ್ ಆಯಿತಾ. ಲೋವರ್ ಬಾಡಿ ವರ್ಕೌಟ್ಸು, ಅಪ್ಪರ್ ಬಾಡಿ ವರ್ಕೌಟ್ಸ್ ಎಲ್ಲ ಮಾಡಿಬಿಟ್ಟು ಫುಲ್ ಹಿಡ್ಕೊಂಬಿಟ್ಟಿದೆ ನನ್ನ ಕೈಲಂತೂ. ಸರಿ ಅಂತ ಮಲ್ಕೊಂಡೆ ನಾನು. 3 o'clock ಹಂಗೇನೋ ನೆನ್ನೆ ಮಲ್ಕೊಂಡು ಆಗಿ ಎದ್ದ ಮೇಲೂ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಏನೋ ಒಂಥರ ಕಣ್ಣೆಲ್ಲ ಪೇನ್ ಆಗ್ತಿತ್ತು ತುಂಬ. ಆಮೇಲೆ ಫುಲ್ ಚಳಿ ಜ್ವರ ಥರ ಸ್ಟಾರ್ಟ್ ಆಗಿ ಫುಲ್ ನಡುಗ್ತಿದ್ದೆ ಆಯಿತಾ ನಾನಂತೂ ಲಿಟ್ರಲಿ. ಅದಾದಮೇಲೆ 9:45 ನನಗೆ ಆಗಲೇ ಇಲ್ಲ ಸರಿ ಅಂತ ಹೋಗಿ ಮಲ್ಕೊಂಬಿಟ್ಟೆ. ಫುಲ್ ಚಳಿ ಅಂದರೆ ಚಳಿ ಆಯಿತಾ. ಆಮೇಲೆ ಮಿಡ್ ನೈಟಲ್ಲಿ 1-2 ಸಲ ತಲೆನೋವು ಬಂತು. ಹೆಂಗೋ ಒದ್ದಾಡ್ಕೊಂಡು ಮಲ್ಕೊಂಡೆ. ಬಟ್ ಆಮೇಲೆ 5 ಗಂಟೆ ನನ್ನ ಕೈಲಿ ಆಗಲೇ ಇಲ್ಲ. ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟೆ, ಒಂದು ಹೆಡ್ಏಕ್ ಟ್ಯಾಬ್ಲೆಟ್ ತೊಗೊಂಡು ಸರಿ ಅಂತ ಆಮೇಲೆ ಹೋಗಿ ಮಲ್ಕೊಂಡು ಎದ್ದಿದ್ದು 8:30, 8:45 ಆಗಿತ್ತು ಅನಿಸುತ್ತೆ. ಸೊ ಹಂಗಾಯಿತು ಕತೆ ನೆನ್ನೆ. ಇವಾಗ ಓಕೆ, ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಅದು ಚಳಿ ಆಗುತ್ತೆ, ಒಂಥರ ಟಯರ್ಡ್ ಆಗುತ್ತೆ, ಮತ್ತೆ ಹೊರಟೋಗ್ಬಿಡುತ್ತೆ. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಗೈಸ್. 2 ಮೊಟ್ಟೆ ಮತ್ತು ಅವಲಕ್ಕಿ. ಸೊ ಗೈಸ್, ಟೈಮ್ ಬಂದು ಇವಾಗ 10-11 ಆಗ್ತದೆ ಕರೆಕ್ಟಾಗಿ. ನಂದು ಇವಾಗ ವರ್ಕೌಟ್ ಇದೆ. ಇವತ್ತು ಯೋಗ ಇರ್ಬೋದು ಅನ್ಕೊತೀನಿ. ಯೋಗ ಕ್ಲಾಸು 1 hour ಇರುತ್ತೆ. ಮುಗಿಸಿ ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ, ಆಮೇಲೆ ಮಾತಾಡ್ತೀನಿ, ಓಕೆನಾ? ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದು ಲಾಸ್ಟ್ ಟೈಮ್ ಅದು ವಾಟ್ ಈಸ್ ದ್ಯಾಟ್ ಡಿಮಾರ್ಟಲ್ಲಿ ತೊಗೊಂಬಂದೆ ಅಂತ ಹೇಳಿದ್ನಲ್ಲ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರದ್ದು ಇನ್ನೊಂದು ಪೀಸ್ ಇರಲಿಲ್ಲ, ತೊಗೊಂಬೋದಾಗಿತ್ತು, ಬೇರೆ ಥರ ಇತ್ತು. ಅದಕ್ಕೋಸ್ಕರ ಇದನ್ನು ಮಾತ್ರ ತೊಗೊಂಬಂದೆ. ಸೊ ಲೆಟ್ಸ್ ಗೋ ಗೈಸ್, ಟೈಮ್ ಆಗಿದೆ, ಜಸ್ಟ್ 1 minute ಇದೆ ಅಷ್ಟೇ. ನಾನು ಕೂಡ ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ಸ್ ಎಲ್ಲ ಮುಗಿಸಿ ಮ್ಯಾಟೆಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ನಾನು ಹಾಕಿರೋ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದಾಯಿತು. ಪ್ಯಾಂಟೇನು ವಾಶ್ಗೆ ಹಾಕಲ್ಲ, ಬಿಕಾಸ್ ಅಷ್ಟೇನು ಏನೋ ಗಲೀಜಾಗಿರಲ್ಲ. ಟಾಪ್ ಮಾತ್ರ ನಾನು ಹಾಕ್ಬಿಡ್ತೀನಿ, ಬಿಕಾಸ್ ಬೆವರು ಸ್ವಲ್ಪ ಜಾಸ್ತಿನೇ ಇರುತ್ತೆ ನನಗೆ. ಸೊ ಹಾಗಾಗಿ ಇದಾದಮೇಲೆ ಕೆಲಸಗಳೆಲ್ಲ ಶುರು ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟು ಬಂದು ಬಟ್ಟೆನ ವಾಶ್ಗೆ ಹಾಕಬೇಕಾಗಿತ್ತು. ನಾನು ವಾಷಿಂಗ್ ಮಿಷಿನ್ ಯಾಕೋ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಆಯಿತಾ. ಅದಕ್ಕೆ ಇವತ್ತು ರೀಪ್ಲೇಸ್ಮೆಂಟ್ಗೆ ಹಾಕಿದ್ದೀನಿ. ನಾನು ಲಾಸ್ಟ್ ಟೈಮು ರೀಪ್ಲೇಸ್ಮೆಂಟ್ಗೆ ಹಾಕಿರಲಿಲ್ಲ, ಅವರೇ ರೀಪ್ಲೇಸ್ಮೆಂಟ್ ಮಾಡಿದರು. 3 ಸಲ ರಿಪೇರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಅಂದರೆ ರಿಪೇರ್ ಅಂದರೆ ಏನಿಲ್ಲ, ಜಸ್ಟ್ ಅದು ಆನ್ ಮಾಡಿದ್ರೆ ಆನ್ ಆಗಲ್ಲ ಅಷ್ಟೇ. ಬಟ್ ಬಂದು ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಇವತ್ತು ರೀಪ್ಲೇಸ್ಮೆಂಟ್ಗೆ ಹಾಕಿದ್ದೀನಿ, ಬಿಕಾಸ್ ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ವಾಷಿಂಗ್ ಮಿಷಿನ್ ಬ್ರ್ಯಾಂಡ್ ಯಾವುದು ಅಂತ ಕೂಡ ನನಗೆ ಗೊತ್ತಿಲ್ಲ ಆಯಿತಾ. ಅದಕ್ಕೆ ಅವ್ರಿಗೆ ಏನೋ ಟಿಕೆಟ್ನ ರೈಸ್ ಮಾಡಿ ಹೇಳಿದೆ ವಾಟ್ ಆರ್ ದ ಇಶ್ಯೂಸ್ ಅಂತ ಹೇಳ್ಬಿಟ್ಟು. ಮತ್ತು ಏನೋ ಒಂಥರ ಸ್ಮೆಲ್ ಇದೆ, ನಂಗೆ ಇದು ಇಷ್ಟ ಆಗ್ತಿಲ್ಲ, ಬಂದು ಚೇಂಜ್ ಮಾಡಿಕೊಡಿ. ಬಿಕಾಸ್ ನಾನು ಕರೆಕ್ಟ್ ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಮಾಡ್ತಿರ್ತೀನಿ. 1 ರೂಪಿ ಕೂಡ ನಾನು ಇಟ್ಕೊಳ್ಳಲ್ಲ. ಬಿಕಾಸ್ ಲಾಸ್ಟು ರಿಪ್ಲೇಸ್ಮೆಂಟ್, ಸೆಕೆಂಡ್ ಟೈಮ್ ರಿಪ್ಲೇಸ್ಮೆಂಟ್ ಆದಾಗ 127 ರೂಪೀಸ್ ತೊಗೊಂಡು ಎಲ್ಲನೂ ಆಟೋ ಡೆಬಿಟಲ್ಲಿ ಇಟ್ಟಿರ್ತೀನಿ ಅಂತ ಮನಿಗೆ ಹಂಗೆ ಕಟ್ ಆಗ್ತಿರುತ್ತೆ. ನಾನು ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಸೊ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಮಾಡ್ತಿದ್ದೀವಿ ಅಂದರೆ ಸರ್ವಿಸ್ ಕೂಡ ಹಾಗೆ ಇರಬೇಕಾಯ್ತಾ ನನಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಬರುತ್ತೆ ಅನಿಸುತ್ತೆ, ಫ್ರೈಡೇ ಇವತ್ತು. ಇದಾದಮೇಲೆ ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಫಸ್ಟು ಆಚೆಗಡೆ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಬಿಕಾಸ್ ಬೇಜಾನ್ ಡಸ್ಟ್ ಆಗಿರುತ್ತೆ ಆಯಿತಾ. ನಮ್ಮ ಫ್ಲೋರ್ ಅಂತೂ ಒನ್ ಡೇ ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಎವ್ರಿ ಡೇ ಹಂಗಿರಲ್ಲ. ಗೋಡೆಗಳ ಮೇಲೆ ಆಗಿರ್ಬೋದು, ಆ ಕಡೆ ಈ ಕಡೆ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೀರು ಹಾಕಿ ಆಮೇಲೆ ಏನು ಮಾಫಲ್ಲಿ ಅದನ್ನ ಒರೆಸ್ಬೇಕು ಅದನ್ನು. ಇಲ್ಲಾಂದರೆ ಅದಷ್ಟು ಹಂಗೆ ಅಂಟ್ಕೊಳ್ಳುತ್ತೆ. ನೀರು ಹೋದಾದ್ಮೇಲೆ ಹಾಗೆ ಮಾರ್ಕೆಲ್ಲ ಉಳ್ಕೊಂಬಿಡುತ್ತೆ. ಆಮೇಲೆ ಇದಾದಮೇಲೆ ಅರ್ಶಿನ ಕುಂಕುಮ ಬಾಗಿಲಿಗೆಲ್ಲ ಇಟ್ಟಿದ್ದಾಯಿತು. ಇವತ್ತು ಬೆಳಗ್ಗೆ ಯೂಶಲಿ ನಾನು ಬೆಳಗ್ಗೆ ಪೂಜೆ ಮಾಡಲ್ಲ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊತಿರ್ತೀನಿ. ಈವ್ನಿಂಗ್ ಟೈಮ್ ಹಾಗೆ ನಾನು ಪೂಜೆ ಎಲ್ಲ ಮಾಡೋಕ್ಕೆ ಹೋಗೋದು. ಸೊ ಲಂಚ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವತ್ತು ಸೋಯಾಬೀನ್ ಪಲಾವ್ ಮಾಡ್ತಿದ್ದೀನಿ, ಹೊಸ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಪಲಾವ್ ಐಟಮ್ಸ್ಗಳನ್ನ ಹಾಕ್ಕೊಂಡ್ಬಿಡ್ತೀನಿ.
ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ, ಸ್ವಲ್ಪ ಅರಿಶಿನ. ಈಗ ಕ್ಯಾರೆಟು, ಬೀನ್ಸು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂತೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಖಾರ ಬೇಡ, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂತೀನಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದು ಸ್ವಲ್ಪ ನೀರು ಹಾಕ್ಕೊಂತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಇಷ್ಟು ಅಕ್ಕಿನ ಹಾಕ್ತೀನಿ. ನಾನು ಡೈಲಿ 100 ಗ್ರಾಮ್ ತಿನ್ನಬೇಕು ಗೈಸ್. ಸೋಯಾಬೀನ್ನ ಹಾಕ್ತಿದ್ದೀನಿ, ಸೋಯಾ ಚಂಕ್ಸ್. ಇದು ಮಾಡ್ಬೇಕಾರಲ್ಲ ಅನ್ನೂನೇ ನೆನಪಾಗ್ತಾರೆ ನನಗೆ, ಆಯಿತಾ. ಯಾವುದೋ ಹುಳಗಳು ಇರೋದೇನೋ ಒಂದು ವಿಡಿಯೋ ಏನೋ ತೋರಿಸ್ಬಿಟ್ಟಿದ್ದಾರೆ, ಆಯಿತಾ. ನಾನು ಜಾಸ್ತಿ ಸೋಯಾಬೀನ್ ಮಾಡ್ಕೊತೀನಲ್ಲ, ಅನು ಯಾವಾಗಲೂ ನಂಗೆ ಅದು ಕಳಿಸೋದಾಯ್ತಾ, ಅದರಲ್ಲಿ ಹುಳಗಳಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಚೀಪ್ ಇನ್ ಪ್ರೋಟೀನ್ ಅಂತ ಹೇಳ್ತಾರೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ, ಓಕೆ. ಸೊ ಇದೊಂದು ಹೊಸ ಬಾಟಲ್ ತೊಗೊಂಡೆ. ಈ ಥರದ ಮೇಲೆ ನನಗೆ ಅಷ್ಟು ಏನು ಕ್ರೇಜ್ ಇಲ್ಲ, ಆಯಿತಾ. ಸೊ ಏನಾಗಿದೆ ಅಂದರೆ, ನನ್ನ ಫ್ರೆಂಡ್ ಒಬ್ಬರು ನನ್ನ ಬಾಟ್ಲು ಹೊಡೆದಾಕಿದ್ರು, ಆಯಿತಾ, ಒಂದ್ಸಲ. ಸೊ ಅದನ್ನು ನೆನಪು ಮಾಡಿಕೊಂಡು ಅವರು ನನಗೆ ಇದು ಆರ್ಡ್ರ್ ಮಾಡಿ ಕಳಿಸಿದ್ದಾರೆ. ನಂದು ಆ್ಯಕ್ಚುಲಿ ಗ್ಲಾಸ್ ಬಾಟಲ್ಸ್ ತುಂಬಾ ಇರುತ್ತೆ, ನಮ್ಮ ಮನೇಲೂ ನೋಡಿರ್ತೀರಲ್ವಾ. ಸೊ ಅದು ಯೂಸ್ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಯೂಸ್ ಮಾಡ್ಬೇಕು. ನಾನು ಯಾರೇ ನನ್ನ ಬಾಟಲ್ ಮುಟ್ಟಿದ್ರು ಹೇಳ್ಬಿಡ್ತೀನಿ, ಆಯಿತಾ, ಹುಷಾರು, ಏನೋ ನೋಡ್ಕೊಂಡು ಯೂಸ್ ಮಾಡಿ, ಹಾಗೆ ಅಂತ ಹೇಳ್ತಿರ್ತೀನಿ, ಆಯಿತಾ. ಆದರೂ ಒಂದ್ಸಲ ಹೊಡೆದೋಯ್ತು. ಸೊ ಅದನ್ನು ನೆನ್ಪಿಟ್ಕೊಂಡು ಪಾಪ ಅವ್ರು ನನಗೆ ಈ ಬಾಟಲ್ನ ಕಳಿಸಿದ್ದಾರೆ. ನಂಗೆ ಈ ಥರ ಬಾಟಲ್ ಮೇಲೆ ಯಾವತ್ತೂ ತಗೋಬೇಕು ಅಂತ ಅನ್ನಿಸ್ಲೇ ಇಲ್ಲ, ಗೊತ್ತಿಲ್ಲ, ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿನೋ ಏನೋ ನಂಗೆ ಆ ಥರ ಅನ್ಸ್ಬಿಟ್ಟಿತ್ತು. ಸೊ ಹೊಸ ಬಾಟಲ್ ಗೈಸ್. ನಂತರ ಬಟ್ಟೆಗಳೆಲ್ಲ ವಾಶ್ ಆಯಿತು. ಇದು 1 ಅವರ್ ತೊಗೊಳುತ್ತೆ ಆ್ಯಕ್ಚುಲಿ ವಾಷಿಂಗ್ ಮಿಷಿನು. ಎಲ್ಲನೂ ವಾಶ್ ಮಾಡಿ ಹಾಕಿದಾಯಿತು. ಅದೇನೋ ಗೊತ್ತಿಲ್ಲ, ವೈಟ್ ಬಟ್ಟೆಗಳ ಮೇಲೆ ಏನೋ ಒಂಥರ ಮಾರ್ಕ್ ಕುತ್ಕೊಂತಿದೆ, ಆಯಿತಾ. ನಾನು ಅಂದ್ಕೊಂಡೆ ಫಸ್ಟು ಬಟ್ಟೆ ಎತ್ಬೇಕಾದ್ರೆ ನಾನೇ ಎಲ್ಲೋ ಟಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು 2 ಸಲ ವಾಶ್ ಮಾಡಿದ್ದೀನಿ ಸೇಮ್ ಕ್ಲಾತ್ನ. ಅವಾಗ ಗೊತ್ತಾಯ್ತು ಏನೋ ಆಗ್ತಿದೆ ಇದು ವಾಷಿಂಗ್ ಮಿಷಿನಲ್ಲಿ, ಗಲೀಜೆಲ್ಲ ಹಂಗೆ ಅಂಟ್ಕೊತಿದೆ. ಸ್ಪೆಷಲಿ ವೈಟ್ ಬಟ್ಟೆಗಳ ಮೇಲಂತೂ ಎದ್ದು ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಸರಿ ಮತ್ತೆ ವಾಪಸ್ ಕೊಟ್ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಆ್ಯಂಡ್ ಇದು ಎಲ್ಲಿ ತೊಗೊಂಡ್ರಿಂದ ತುಂಬ ಜನ ಕೇಳ್ತಿದ್ರಿ. ರೆಂಟ್ ಮೋಜೋ ಅಂತ ಒಂದು ಅಪ್ಲಿಕೇಶನ್ ಇದೆ, ಅಲ್ಲಿ ನಿಮಗೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ರೆಂಟ್ಗೆ ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗ್ಬೇಕು, ಆ ಥರ ಸಿಗುತ್ತೆ. ನೀವು ರೀಪ್ಲೇಸ್ಮೆಂಟ್ ಬೇಕಿದ್ರೆ, ರೀಲೊಕೇಶನ್ ಬೇಕಿದ್ರೆ ಮಾಡಿಸ್ಕೋಬೋದು. ಅವರೇ ಎಲ್ಲನೂ ಸರ್ವಿಸ್ ಕೊಡ್ತಾರೆ, ಫ್ರೀ ಆಗಿರುತ್ತೆ ಎಲ್ಲನೂ, ಓಕೆನಾ. ಇದಾದಮೇಲೆ 2 ವಾರದ ಬಟ್ಟೆಗಳು ಹಾಗೆ ಪೆಂಡಿಂಗ್ ಇತ್ತು. ಇವತ್ತು ನಾನೇನು ಬಟ್ಟೆ ಜೋಡಿಸಿಲ್ಲ, ಅಂದರೆ ಇವತ್ತು ವಾಶ್ ಮಾಡಿದ ಬಟ್ಟೆನೂ ಸರಿ 3 ವಾರದ ಬಟ್ಟೆ ಆಗ್ತಿತ್ತು. ಒರೆಸ್ಕೊಳಕ್ಕೆ ಬಟ್ಟೆನೇ ಇರಲಿಲ್ಲ, ಎಲ್ಲರೂ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಬಿಕಾಸ್ ವಾಷಿಂಗ್ ಮಿಷಿನ್ ರಿಪೇರಿ ಆಗಿತ್ತಲ್ಲ, ಒಂದು 3 ಡೇಸ್ ಗ್ಯಾಪ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ಸೊ ಹಾಗಾಗಿ ಬಟ್ಟೆಗಳನ್ನೆಲ್ಲನೂ ಕಸ ಗುಡ್ಸೋಕೆ ಮುಂಚೆನೇ ಜೋಡಿಸಿ ಎತ್ತಿಕ್ಬಿಟ್ಟು ಅದಾದಮೇಲೆ ನಾನು ಕಸ ಎಲ್ಲ ಗುಡಿಸಿದಾಯಿತು. ನೆಕ್ಸ್ಟ್ ಬಂದು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ನಮ್ಮ ಮನೆ ಆಚೆ ಎರಡು ಕತೆ ಒಂದೇ, ಆಯಿತಾ. ಒಂದು ದಿವಸ ಚೆನ್ನಾಗಿರುತ್ತೆ ಮನೆ, ಸ್ವಲ್ಪ ಏನಾದ್ರು ಹಾಗೆ ಹಿಂಗೆ ಬಿತ್ತು ಅಂದರೆ ಫ್ಲೋರ್ ಬೇಗ ಗಲೀಜಾಗ್ಬಿಡುತ್ತೆ, ಎದ್ದು ಕಾಣಿಸ್ತಿರುತ್ತೆ. ಈ ಕೂದಲುಗಳ್ದೊಂದು ಪ್ರಾಬ್ಲಮ್, ಆಯಿತಾ. ಎಷ್ಟೇ ಕಸ ಗುಡಿಸ್ಬೇಕಾದ್ರೆ ನಾನು ನೀಟಾಗಿ ಎಲ್ಲನೂ ಗುಡಿಸ್ಕೊಂಬಂದಿರ್ತೀನಿ, ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಮನೆ ಒರೆಸ್ಬೇಕಾರಂತೂ ಮೂಲೆಯಿಂದನೂ ಬರುತ್ತಾ ಇತ್ತು, ಎಲ್ಲನೂ ಅಂಟ್ಕೊಳ್ಳೋದು. ನಂಗೆ ಅಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ ಹೇಳಬೇಕು ಅಂದರೆ. ಗೈಸ್, ಇದು ನನ್ನ ಮೀಲ್ ಪ್ಲೇಟ್, ಸೋಯಾಬೀನ್ ಪಲಾವ್ ಮತ್ತು ಕುಕ್ಕುಂಬರು ಮತ್ತು ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಇದ್ದಿದ್ದು ಮೊಸರು, ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳಿತಾ ನನ್ನ ವೀಡಿಯೋಸ್ನ ನೋಡ್ತೀರ ಅಂತ ಕಮೆಂಟ್ ಮಾಡಿ, ಬಿಕಾಸ್ ನಾನು ತುಂಬ ಜನದ ಬಳಿ ಕೇಳಿಸ್ಕೊಂಡಿದ್ದೀನಿ. ನಿಮ್ಮಿಂದ ನಾನು ಕೆಲಸ ಮಾಡೋದು ಕಲ್ತಿದ್ದೀನಿ, ಪಾತ್ರೆ ತೊಳಿತಾ ನಿಮ್ಮ ವೀಡಿಯೋಸ್ ನೋಡಿದ್ರೆ ನನ್ನ ಕೆಲಸನೂ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ತುಂಬ ಜನ ಹೇಳಿದುಂಟು. ನಾವು ಒಂದ್ಸಲ ನಗು ಬರ್ತಿರುತ್ತೆ ನೆನೆಸ್ಕೊಂಡಾಗೆ, ಬಟ್ ಖುಷಿ ಆಗುತ್ತೆ. ನೀವು ಎಷ್ಟು ಜನ ಆ ಥರ ಮಾಡ್ತೀರ ಅನ್ನೋದನ್ನ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2 ಆಗ್ತಿದೆ. ಪಾತ್ರೆ ತೊಳೆದು ಡೈರೆಕ್ಟಾಗಿ ನಾನು ಸ್ನಾನಕ್ಕೆ ಹೋಗಬೇಕು. ಆಲ್ರೆಡಿ ನೀರು ಆನ್ ಮಾಡಿ ಇಟ್ಟು ಬಂದಿದ್ದೀನಿ, ಆಲ್ರೆಡಿ ತುಂಬ್ತಾ ಇದೆ. ವೆದರ್ ಬೇರೆ ತುಂಬಾ ಚೆನ್ನಾಗಿದೆ ಇವತ್ತು, ಆದರೆ ಮಳೆ ಬರ್ತಿಲ್ಲ. ನಂದು ರೊಟೀನ್ ಹಿಂಗೆ ಇರುತ್ತೆ ಗೈಸ್, ಡೈಲಿ ಏನಂತ ಡಿಫ್ರೆನ್ಸ್ ಇರಲ್ಲ. ಬಟ್ ಸ್ಟಿಲ್ ನೀವೆಲ್ಲ ತುಂಬ ಇಷ್ಟಪಟ್ಟು ಪದೇ ಕೇಳ್ತಿರ್ತೀರ.
ಆ್ಯಂಡ್ ಅಫ್ಕೋರ್ಸ್ ನಾನು $100 ಕಂಪ್ಲೀಟ್ ಮಾಡಲೇಬೇಕು ಫಾರ್ ಮೈ ಸರ್ವೈವಲ್. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನಾನು ಫಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡಲ್ಲಿ ಇದ್ದಿದ್ದೆ ಡೈಲಿ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು, ಅದು ಬಿಟ್ಟು ಬೇರೆ ಯಾವುದು ಮಾಡ್ತೀನಿ ಅಂತ ನನಗೂ ಐಡಿಯಾ ಇರಲಿಲ್ಲ. ಆ್ಯಂಡ್ ಅದರಲ್ಲೇ ಚೆನ್ನಾಗಿ ಓಡ್ತಿಲ್ಲ ವೀಡಿಯೋಸು. ಇವತ್ತು ಥರ್ಸ್ಡೇ, ಹ್ಯಾಪಿ ಥರ್ಸ್ಡೇ ಗೈಸ್ ಎಲ್ರಿಗೂ. ಇವತ್ತು ರಾಯರ್ ಪೂಜೆ ಮಾಡೋರು ತುಂಬ ಜನ ಇರ್ತೀರಾ, ಸಾಯಿಬಾಬಾ ಪೂಜೆ ಮಾಡೋರು ಇರ್ತೀರಾ. ಸೊ ಎಲ್ರಿಗೂ ಗುರುಗಳು ಒಳ್ಳೇದು ಮಾಡಲಿ. ನಾನು ಆದಷ್ಟು ಬೇಗ ಶಿರ್ಡಿಗೆ ಹೋಗಿ ಬರಬೇಕು. ಈ ವರ್ಷ ಹೋಗಿಲ್ಲ, ಯಾವಾಗಂತನೂ ಪ್ಲಾನಲ್ಲಿ ಇಲ್ಲ. ಜಸ್ಟ್ ಒನ್ ಥಿಂಗ್ ಹೇಳಿ, ಎಷ್ಟು ಜನ ನೀವು ಪ್ರತಿ ವರ್ಷ ಈ ಒಂದು ಜಾಗಕ್ಕೆ ನಾನು ಹೋಗಿ ಬಂದೇ ಬರ್ತೀನಿ ಅನ್ನೋದು ಯಾವ್ದಾದ್ರು ನಿಮ್ಮ ಮೈಂಡಲ್ಲಿ ಇದ್ರೆ ಕಮೆಂಟಲ್ಲಿ ತಿಳಿಸಿ. ನನ್ನನ್ನು ಕೇಳೋದಾದ್ರೆ ಒಂದು ವರ್ಷ ಏನೋ ಸ್ಕಿಪ್ ಮಾಡಿದೆ, ಒಂದು ವರ್ಷ. ಅದು ಬಿಟ್ಟರೆ ಶಿರ್ಡಿಗೆ ನಾನು ಎವ್ರಿ ಇಯರ್ ಹೋಗ್ತೀನಿ. ಹೋಗ್ಬೇಕು ಅಂತ ಇಷ್ಟ ನನಗೆ ಯಾವಾಗಲೂ. ಅದೊಂಥರ ರಿಚುವಲ್ ಆಗಿಬಿಟ್ಟಿದೆ ನನಗೆ. 2021ಇಂದನೂ ನಾನು ಶಿರ್ಡಿಗೆ 22 ಮಿಸ್ ಆಯಿತು ಅನ್ಸುತ್ತೆ, 22 or 23 ಮಿಸ್ ಆಯಿತು. ಬಟ್ ಅದಾದಮೇಲೆ ಹೋಗ್ತಾನೆ ಇದ್ದೀನಿ. ನೀವು ಆ ಥರ ಯಾವ ಜಾಗನ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡ್ತೀರಾ ಎವ್ರಿ ಇಯರ್ ಅನ್ನೋದನ್ನ? ಅದು ದೇವಸ್ಥಾನ ಆಗಿರ್ಬೋದು, ಯಾವ್ದಾದ್ರು ಪ್ಲೇಸ್ ಕೂಡ ಆಗಿರ್ಬೋದು. ಆಮೇಲೆ ಯಾರೊಬ್ರು ಕಮೆಂಟ್ ಹಾಕಿರಿ, ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ತಿದ್ರಿ ಆ್ಯಂಡ್ ಲಿವಿಂಗ್ ಅಲೋನ್ ಅಂತ ಹಾಕ್ತೀರಾ ಅಂತ. ಫಸ್ಟು ಐ ಆಮ್ ಲಿವಿಂಗ್ ಅಲೋನ್, ಕಾಂಟೆಂಟ್ ಕ್ರಿಯೇಷನ್ ಆಮೇಲೆ. ಕಾಂಟೆಂಟ್ ಕ್ರಿಯೇಷನ್ಗೂ ಲಿವಿಂಗ್ ಅಲೋನ್ಗೂ ಸಂಬಂಧ ಇಲ್ಲ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಡೈಲಿ ಹಾಕಿದ್ರೆ ಅದಷ್ಟು ಯಾರಿಗೂ ಅನ್ಸಲ್ಲ ನೋಡಬೇಕು ಅಂತ. ಸೊ ನನ್ನ ಕಾನ್ಸೆಪ್ಟ್ ಮೊದಲಿಂದ ಏನಿತ್ತು ಅದ್ರ ಪ್ರಕಾರನೇ ನಾನು ವಿಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ಸ್ ವಿಡಿಯೋ ಹೆಂಗಿರುತ್ತೆ ಅಂದರೆ ಬಿಹೈಂಡ್ ದ ಸೀನ್ಸ್ ತೋರಿಸ್ಬೇಕು. ಬಿಹೈಂಡ್ ದ ಸೀನ್ಸ್ ತೋರ್ಸೋಕೆ ಇಲ್ಲಿ ಯಾರು ಇಲ್ಲ, ನಾನು ಒಬ್ಬಳೇ ಶೂಟ್ ಮಾಡಬೇಕು. ಸೊ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಅಂಥ ದೊಡ್ಡ ದೊಡ್ಡ ವೀಡಿಯೋಸ್ ಏನು ನಾನು ಶೂಟ್ ಮಾಡಲ್ಲ. ನಾನು ವೀಡಿಯೋಸ್ ಎಲ್ಲ ತುಂಬ ನಾರ್ಮಲ್ ಆಗಿ ಶೂಟ್ ಮಾಡ್ಕೊತೀನಿ ಮನೇಲೇನೆ. ನಾನು ಫೋನಲ್ಲೇ ಶೂಟ್ ಮಾಡೋದು, ಫೋನಲ್ಲೇ ಎಡಿಟ್ ಮಾಡೋದು. ಸೊ ಹಾಗಾಗಿ ಆ ಥರ ತೋರ್ಸೋಕ್ಕಾಗಲ್ಲ. ಸೊ ಲಿವಿಂಗ್ ಅಲೋನ್, ಇಂಡಿಪೆಂಡೆಂಟ್ ಲೈಫ್ ಇದನ್ನೇ ತೋರಿಸ್ತೀನಿ. ಬಿಕಾಸ್ ಅದು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಪ್ಲಸ್ ನನಗೆ ನೋಡೋ ವ್ಯೂವರ್ಸ್ಗೂ ಕೂಡ ತುಂಬ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ. ಸೊ ಗೈಸ್, ನಾನು ಇವಾಗ ತಾನೇ ಹೇರ್ ವಾಶ್ ಎಲ್ಲ ಮಾಡಿ ಮುಗಿಸ್ಕೊಂಬಂದಿದ್ದಾಯಿತು. ಟೈಮ್ ಬಂದು ಕರೆಕ್ಟಾಗಿ 3 o'clock ಆಗಿದೆ. ಬೇಸಿಕ್ ಸ್ಕಿನ್ ಕೇರ್ ಮಾತ್ರ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಹೇರ್ ಡ್ರೈ ಆಗಲಿ, ಅದಾದಮೇಲೆ ನೋಡೋಣ ಶೂಟದು ಎಷ್ಟೊತ್ತಾಗುತ್ತೆ. ಹೇರ್ ಡ್ರೈ ಆಗಲೇಬೇಕು, ಅದಕ್ಕೋಸ್ಕರನೇ ಮೇಕಪ್ ಇನ್ನೂ ಮಾಡ್ಕೊಂಡಿಲ್ಲ. ಸುಮ್ಮನೆ ಲೈಟಾಗಿ ಮೇಕಪ್ ಮಾಡ್ಕೊತೀನಿ. ಅದೊಂದು ಮೇ ಬಿ ಒಂದು 20 minutes ವೀಡಿಯೋ ಅಷ್ಟರಲ್ಲಿ ಮುಗಿಸ್ಬಿಡ್ಬೇಕು. ಮುಗಿಸಿ ಎಡಿಟ್ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾ. ಸೊ ಗೈಸ್, ನನ್ನ ಹೇರು ಇಷ್ಟೇ ಡ್ರೈ ಆಗಿರೋದು. ಆ್ಯಂಡ್ ಇವಾಗ ನೈಲ್ ಪಾಲಿಶ್ ಚೇಂಜ್ ಮಾಡಬೇಕಂತ ಆಲ್ಮೋಸ್ಟ್ ಒಂದು ತಿಂಗಳು 3 weeksಯಿಂದ ಒದ್ದಾಡ್ತಿದ್ದೀನಿ ಆಯಿತಾ. ಇನ್ನೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಹೆಂಗಾದರೂ ಮಾಡಿ ಚೇಂಜ್ ಮಾಡೋಣ. ಐ ಥಾಟ್ ನಾನು ಇವತ್ತು ಶೂಟ್ ಮಾಡಲ್ಲ ಅನಿಸುತ್ತೆ, ಬಿಕಾಸ್ ಹೇರ್ ಡ್ರೈ ಆಗಿಲ್ಲ. ಸೊ ಅವ್ರಿಗೆ ಅದಕ್ಕೆ ನೆನ್ನೆನೇ ಮೆಸೇಜ್ ಮಾಡಿ ಹೇಳಿದ್ದೆ, ಇವತ್ತು ಈವ್ನಿಂಗ್ ಇಲ್ಲ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹೇರ್ ಡ್ರೈ ಆದರೆ ಚೆನ್ನಾಗಿರುತ್ತೆ ಗೈಸ್. ಹೇರ್ ಡ್ರೈ ಆಗಿಲ್ಲ ಅಂದರೆ ನನಗೆ ಒಂಥರ ಅನಿಸ್ತಿರುತ್ತೆ. ನನಗೆ ಜುಡಿಯೋದು ಏನಂತಾರೆ ನೈಲ್ ಪಾಲಿಶ್ ತುಂಬಾ ಇಷ್ಟ ಆಗುತ್ತೆ. ಮತ್ತು ನೈಲ್ ರಿಮೂವರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದ್ಸಲ ವೆಸ್ಟ್ ಸೈಡ್ ಎಲ್ಲ ಟ್ರೈ ಮಾಡಬೇಕು, ಅಲ್ಲೂ ಇರುತ್ತೆ, ಅಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಟ್ರೆಂಡ್ಸಲ್ಲಿ ತೊಗೋಬೇಡಿ. ಟ್ರೆಂಡ್ಸಲ್ಲಿ ನಾನು ನೋಡಿದ್ದೀನಿ, ತುಂಬ ಚೀಪ್ ಲೋಕಲ್ ಥರ ಕಾಣಿಸುತ್ತೆ ಆಯಿತಾ. ನಾರ್ಮಲ್ ಶಾಪಲ್ಲಿ ನಾವೇನು ನೋಡ್ತೀವಿ ಅದೇ ಥರದ್ದಿರೋದು. ಗೋ ಫಾರ್ H&M ಇದ್ದರೆ ಅಲ್ಲಿ, ಅಥವಾ ವೆಸ್ಟ್ ಸೈಡು ಅಥವಾ ಜುಡಿಯೋ ತುಂಬ ಚೆನ್ನಾಗಿರುತ್ತೆ. ನೈಲ್ ಪಾಲಿಶು ತುಂಬ ದಿನ ಇರುತ್ತೆ, ವಿಚ್ ಇಸ್ ನಾಟ್ ಗುಡ್, ಬಟ್ ಸ್ಟಿಲ್ ಮ್ಯಾಟ್ ಲುಕ್ಕನ್ನ ಕೊಡುತ್ತೆ ಫಿಂಗರ್ಸ್ಗೆ, ಚೆನ್ನಾಗಿರುತ್ತೆ. ಸಿ, ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲೇ ಲಾರಿಯಲ್ ಅವ್ರ ಪ್ರಾಡಕ್ಟ್ ಯಾವತ್ತೂ ಬಳಸಿರಲಿಲ್ಲ. ಈ ಸಲ ಇದೇನೋ ಹೈಲರಾನ್ ಮಾಯ್ಶ್ಚರೈಸ್ 72 hours ಮಾಯ್ಶ್ಚರೈಸ್ ಫಿಲ್ಲಿಂಗ್ ಶಾಂಪೂ ಅಂತೆ. ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ನೋಡಿ ತರಿಸಿದ್ದೀನಿ. ಬಿಕಾಸ್ ನಂದು ಆಲ್ಮೋಸ್ಟ್ ಕಲಿಸಿದ್ರಲ್ಲ ಶಾಂಪೂ ಎಲ್ಲ ಖಾಲಿ ಆಗಿಬಿಡಿದೆ. ಸೊ ನನಗೆ ಈ ಸಲ ಸ್ವಲ್ಪ ಡ್ರೈನೆಸ್ ಆಗೋದನ್ನ ಅಬ್ಸರ್ವ್ ಮಾಡ್ತಿದ್ದೆ ಹೇರ್ ವಾಶ್ ಆದಮೇಲೆ ಶಾಂಪೂ ಯೂಸ್ ಮಾಡಿದ್ಮೇಲೆ ಸ್ಪೆಷಲಿ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. ನೋಡುವ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟು ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ ಸೆರಮ್ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಅದು ಇನ್ನೊಂದು 2 ಡೇಸ್ ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಆರ್ಡ್ರ್ ಮಾಡ್ತಿದ್ನಲ್ಲ, ಅದ್ರ ಜೊತೆಗೆ ಇದು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಈಗ ಸಾಯಿ ಸಚ್ಚರಿತೆ ಬುಕ್ಕನ್ನು ಓದುವ ಸಮಯ. ಸಾಯಂಕಾಲ ಆಲ್ಮೋಸ್ಟ್ 6 o'clock ಆಗೋಗಿತ್ತು. ಅವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಸಾಯಿಬಾಬಾದ ಬುಕ್ ಓದಕ್ಕಂತ ಕುತ್ಕೊಂಡೆ. 3 ಚಾಪ್ಟರ್ಸ್ನ ಓದ್ತಿದ್ದೀನಿ ಎವ್ರಿ ವೀಕು. ನೀವ್ಯಾರು ಈ ವಿಡಿಯೋ ನೋಡಿ ನೀವು ಓದಕ್ಕೆ ಶುರು ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. 38 ಚಾಪ್ಟರ್ 37 ಏನೋ ಓದ್ತಿದ್ದೀನಿ ಅನ್ಸುತ್ತೆ ಇವಾಗ ನಾನು. ಸೊ ಗೈಸ್, ಟೈಮ್ ಬಂದು 7:20 ಆಗ್ತಿದೆ. ಆ್ಯಂಡ್ ನೀವೆಲ್ಲ ತುಂಬ ಜನ ಕೇಳ್ತಿದ್ರಿ, ನೀವು ಮತ್ತು ಸ್ವಾತಿ ಅವರು ವಿಡಿಯೋ ಮಾಡಿದ್ದೀರಾ, ಯಾವಾಗ ಪೋಸ್ಟ್ ಮಾಡ್ತೀರಾ, ವಿಡಿಯೋ ಮಾಡಿದ್ದೀರಾ ಇಲ್ಲೋ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಲ್ರೆಡಿ ವಿಡಿಯೋ ರಿಲೀಸ್ ಆಗಿದೆ, ಹೋಗಿ ಚೆಕ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ತಮ್ನೇಲ್ ಹಾಕ್ತೀನಿ, ಸೊ ದಟ್ ನಿಮ್ಗೆ ಸಿಗುತ್ತೆ. ಅಥವಾ ನನ್ನ ಪೋಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಲ್ಲಿ 2 ಕಡೆ ನಿಮಗೆ ಅವೈಲೇಬಲ್ ಇದೆ. ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ನಮಗೆ ತಿಳಿಸಿ. ಆ್ಯಂಡ್ ಎಸ್, ಇವಾಗ ಅಡುಗೆ ಶುರು ಮಾಡೋಣ. ನನ್ನ ಅಡುಗೆ ಸಿಂಪಲ್. ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು, ಅದನ್ನು ಬೇಯಿಸ್ಕೊಂಡು ಇವಾಗ ಪಲ್ಯ ಮಾಡ್ಕೊತೀನಿ. ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಗೈಸ್. ಆಲ್ರೆಡಿ ಮಧ್ಯಾಹ್ನ ನೋಡಿದ್ದೀರ ಹಾಕಿರೋದು. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ಮೋಕಿ ರೂಮ್ ತೋರಿಸ್ಲಾ ಗೈಸ್ ನಿಮಗೆ. ಧೂಪ ಹಾಕಿದೆ ಆಯಿತಾ, ಅದಕ್ಕೆ ಹಂಗೆ ಕಾಣಿಸ್ತಿದೆ. ಒಂದೊಂದ್ಸಲ ನನಗೂ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಆಯಿತಾ. ನನಗೂ ಒಂಥರ ಬೋರ್ ಆಗ್ತಿರುತ್ತೆ. ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಇನ್ನು ಮುಂದೆಯಿಂದ ಇನ್ನೂ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು. ಇಟ್ಸ್ ನಾಟ್ ಎನಫ್ ಆ್ಯಕ್ಚುಲಿ. ಎವ್ರಿಥಿಂಗ್ ಟೇಕ್ಸ್ ಟೈಮ್. ಬಟ್ ಅಟ್ ದ ಸೇಮ್ ಟೈಮ್ ರೀಸನ್ ಕೊಡೋಕ್ಕೂ ಆಗಲ್ಲ ನನಗೆ. ಯಾವುದೋ ಕಾಲ್ ಬರ್ತಿದೆ. ಈ ನನ್ನ ಕಾಲೇಜ್ ಫ್ರೆಂಡ್ ಒಬ್ಬ ತಲೆ ತಿಂತಾನೆ ಫೋನ್ ಮಾಡಿ. ಏನಾದ್ರು ದುಡ್ಡು ಬೇಕಾಗಿದ್ದಾಗ ಕರೆಕ್ಟಾಗಿ ನನಗೆ ಫೋನ್ ಮಾಡ್ತಾರೆ. ಸೊ ಅಂಥ ಫ್ರೆಂಡ್ಸು ಇದ್ದಾರೆ ನನಗೆ ಆಯಿತಾ. ನನ್ನ ಅವ್ರ ಬರ್ಡೇಗೆ ಫೋನ್ ಮಾಡ್ಬಿಟ್ಟು ನನ್ನನ್ನು ಪಾರ್ಟಿ ಕೇಳೋರು ಇದ್ದಾರೆ. ನನ್ನೊಂದಿಬ್ಬರು ಬಾಯ್ಸ್ ಫ್ರೆಂಡು, ಕಾಲೇಜವರು, PU ಫ್ರೆಂಡ್ಸು, ಡಿಗ್ರಿ PU 2 ಒಟ್ಟಿಗೆ ಮಾಡಿದ್ದು ನಾವು. ಸೊ ಏನಾದ್ರು ಅವ್ರು ಸುಮ್ಮನೆ ಒಂದು ಸ್ಟೇಟಸ್ಗೆ ಲೈಕ್ ಕೊಟ್ಬಿಟ್ರೆ ಅಂದರೆ ಹಾಂ ಹಾಗೆ ಬಂತು, 100 ರೂಪಾಯಿ ಕಳಿಸು, ಒಂದು 300 ರೂಪಾಯಿ ಕಳಿಸು ಅಂತ ಕೇಳ್ತಾ ಇರ್ತಾರೆ. ಸೊ ಅಂಥ ಫ್ರೆಂಡ್ಸ್ ನಿಮಗೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಡಿಮಾರ್ಟಿಂದ ಏನೆಲ್ಲ ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ದೆ. ಯಾಕೋ ಲೈಟಿಂಗ್ಸ್ ಚೆನ್ನಾಗಿ ಬರ್ತಿಲ್ವಲ್ಲ. ಸೊ ಅದರಲ್ಲಿ ಈ 99 ರೂಪೀಸ್ ಟಾಪ್ ಒಂದು, ನೀವು ಆಲ್ರೆಡಿ ಕೆಲವೊಂದು ಶಾರ್ಟ್ಸಲ್ಲಿ ನೋಡಿರ್ತಾರೆ ಇದನ್ನ ಹಾಕೊಳ್ಳೋದು, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಆಲ್ರೆಡಿ ಅಡುಗೆ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಕುಕ್ಕರು ಮತ್ತು ಒಂದು ಬಾಂಡ್ಲಿನ ತೊಗೊಂಬಂದಿದ್ದೀನಿ. ಇದಕ್ಕೆ 1700 ರೂಪೀಸ್ ಆಯಿತು. ಇದು ಬಂದು 250 ರೂಪೀಸ್ ಅಷ್ಟೇ. ನೆಕ್ಸ್ಟು ಈ ಥರ ಬೌಲ್ಸ್ ತೊಗೊಂಬಂದೆ. ಇದು ಚೆನ್ನಾಗಿದೆ, ಓಟ್ಸ್ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ಥರದ್ದು 2 ತೊಗೊಂಡೆ. ಇದು 150 or 129 ಇತ್ತು ಅನಿಸುತ್ತೆ. ಇದು 30 ರೂಪೀಸ್ or 50 ರೂಪೀಸ್ 1 ಪೀಸ್ಗೆ ಅನಿಸುತ್ತೆ ಇದು. ನೆಕ್ಸ್ಟು ಇದೊಂದು ಬ್ರಷ್ ತೊಗೊಂಡೆ, ವಾಶ್ರೂಮಲ್ಲಿ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ವಾಷಿಂಗ್ ಮಿಷಿನು ಮತ್ತು ಹ್ಯಾಂಡ್ ವಾಶ್ ಎರಡಕ್ಕೂ ಇದನ್ನ ಬಳಸ್ಬೋದು. ಇದೊಂದು ತೊಗೊಂಬಂದೆ ಟೈರು. ಇದನ್ನೇ ಬಳಸೋದು ಜಾಸ್ತಿ ನಾನು, ಅದಕ್ಕೋಸ್ಕರ. ನಾನು ಲೇಟಾಗಿ ಸ್ಕಿನ್ ಕೇರ್ ಮಾಡಿದ್ದೆ ಮಧ್ಯಾಹ್ನ, ಅದಕ್ಕೋಸ್ಕರ ಲೇಟಾಗಿ ಹೋಗಿ ನಾನು ಕೂಡ ಫೇಸ್ ಎಲ್ಲ ವಾಶ್ ಮಾಡಿದ್ದಾಯಿತು. ಫಸ್ಟ್ ಬ್ರಷ್ ಮಾಡ್ಕೊಂಬಿಡ್ತೀನಿ, ಅದಾದಮೇಲೆ ಸಿಂಪಲ್ ಫೇಸ್ ವಾಶ್ನ ನಾನು ಬಳಸೋದು. ಅದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡಿ 1 ಮಿನಿಟ್ ಹಾಗೆ ನೀಟಾಗಿ ಫೇಸ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತೀನಿ. ಇದಾದಮೇಲೆ ನನ್ನ ನೈಟ್ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಗೊತ್ತಾಯಿದೆ. ದಟ್ಸ್ ಇಟ್ ಫಾರ್ ದ ಡೇ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿ.